ಬಳ್ಳಾರಿ ನಗರದ ವಕ್ಫ್ ಬೋರ್ಡ್ ಆಸ್ತಿಗಳಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪದ ಹಿನ್ನೆಲೆ ರಾಜ್ಯಸಭಾ ಸದಸ್ಯ ಸೈಯದ್ ನಾಸಿರ್ ಹುಸೇನ್ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ನಗರದ ಖಬರಸ್ತಾನ್ನ 11 ಎಕರೆ ಜಾಗ, ಮಿಲ್ಲರ್ಪೇಟೆ ಮಸೀದಿಯ 3 ಎಕರೆ ಜಾಗ ಹಾಗೂ 30ನೇ ವಾರ್ಡ್ನ ಮೇಲ್ಸೇತುವೆ ಕಾಮಗಾರಿಗೆ ಭೇಟಿ ನೀಡಿ ವಕ್ಫ್ ಇಲಾಖೆ ಅಧಿಕಾರಿಗಳೊಂದಿಗೆ ಕಾರ್ಯಗಳ ಪ್ರಗತಿ ಮತ್ತು ಗುಣಮಟ್ಟವನ್ನು ಪರಿಶೀಲಿಸಿದರು. ನಡೆಯುತ್ತಿರುವ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಅಗತ್ಯ ಸೂಚನೆಗಳನ್ನು ನೀಡಿದರು. ಖಬರಸ್ತಾನ್ ಅಭಿವೃದ್ಧಿ ಕಾರ್ಯಗಳನ್ನು ವೀಕ್ಷಿಸಿದ ಅವರು ವಕ್ಫ್ ಆಸ್ತಿಗಳು ಸಮುದಾಯದ ಅಮೂಲ್ಯ ಸಂಪತ್ತಾಗಿದ್ದು ಅವುಗಳ ಸಂರಕ್ಷಣೆ ಮತ್ತು ಸಮರ್ಪಕ ಅಭಿವೃದ್ಧಿಗೆ ಹೆಚ್ಚಿನ ಜಾಗೃತಿ ಅಗತ್ಯವಿದೆ ಎಂದು ತಿಳಿಸಿದರು. ಯಾವುದೇ ರೀತಿಯ ಅಕ್ರಮ ಅಥವಾ ಆಕ್ರಮಣ ಕಂಡುಬಂದರೆ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇದಲ್ಲದೆ ಖಬರಸ್ತಾನ್ ಹಾಗೂ ಮಸೀದಿ ಆಸ್ತಿಗಳ ಅಭಿವೃದ್ಧಿಗೆ ಮುಂದಿನ ಹಂತದಲ್ಲಿ ತಮ್ಮ ರಾಜ್ಯಸಭಾ ಸದಸ್ಯರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಅನುದಾನ ಮೂಲಕ ಅಗತ್ಯ ನೆರವು ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಈ ವೇಳೆ ನಾಸಿರ್ ಹುಸೇನ್ ಅವರು ಮಾಧ್ಯಮದ ಜೊತೆ ಮಾತನಾಡಿದ್ದು ಹೀಗೆ. ಲಾಸ್ಟ್ ಒಂದು 10-15 ದಿವಸದಿಂದ ಈ 11 ಎಕರೆ ಏನು ಖಬರಸ್ತಾನ ಜಾಗ ಇತ್ತು ಅದು ಅವ್ರು ಬೇರೆ ಹೆಸರುಗಳು ಅದು ದಾಖಲೆ ಮಾಡಿಸ್ಬಿಟ್ಟು ಅದೊಂದು ದೊಡ್ಡ ಇಶ್ಯೂ ಆಗಿಬಿಟ್ಟಿತ್ತು. ಅದು ಕಾರ್ಪೊರೇಷನಲ್ಲಿ ಕೆಳಗೆ ಕೆಲಸ ಮಾಡೋರು ಎಂಪ್ಲಾಯೀಸ್ ಎಲ್ಲರೂ ಫಾರ್ಮ್ 2 ಇಶ್ಯೂ ಮಾಡಿಬಿಟ್ಟು ಸ್ವಲ್ಪ ಅದರಲ್ಲಿ ಗೊಂದಲ ಆಗಿತ್ತು. ಅದಕ್ಕೆ ಇಮಿಡಿಯೇಟ್ಲಿ ನಮ್ಮ ಬಳ್ಳಾರಿ ಅವರು ಸುಮಾರು ಜನ ಅದು ಇಶ್ಯೂ ಮಾಡಿದರು. ನಾನು ಇಮಿಡಿಯೇಟ್ಲಿ ಕಮಿಷನರಿಗೆ ಮಾತಾಡಿ ರದ್ದು ಮಾಡಿಸಿ ಹೆಸರುಗಳು ವಾಪಸ್ಸು ವಕ್ಫಿನ ಹೆಸರು ಖಬರಸ್ತಾನ ಹೆಸರು ಅದರಲ್ಲಿ ಹಾಕಿಸಿ ಆಮೇಲೆ 2 ಕಡೆ ಒಂದು ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನಲ್ಲಿ ಕೂಡ FIR ಮಾಡಿಸಿದ್ದೀವಿ. ಕಾರ್ಪೊರೇಷನ್ ಕಡೆಯಿಂದ ನಾನೇ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಮಾತಾಡಿ ಟೈಟ್ ಮಾಡಿಸಿದ್ದೀನಿ. ಕಮಿಷನರ್ ಕೂಡ ಮಾತಾಡಿ ಆಮೇಲೆ ಬಳ್ಳಾರಿ ಕೌಲ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ವಕ್ಫ್ ಬೋರ್ಡ್ ಕಡೆಯಿಂದ ಅಲ್ಲಿ ಒಂದು FIR ಆಗಿದೆ. ಅಲ್ಲಿ CO ಮಾತಾಡಿ ಅಪ್ರೂವಲ್ ಕೊಡಿಸಿ ವಕ್ಫ್ ಆಫೀಸರ್ ಕಡೆಯಿಂದ ಒಂದು FIR ಮಾಡಿಸಿದ್ದೀನಿ. 1 ಇಂಚು ಜಾಗ ಯಾರಿಗೂ ಹೋಗಿಲ್ಲ, ಹೋಗೋದು ಇಲ್ಲ, ಹೋಗೋಕೆ ಕೊಡೋದಿಲ್ಲ ನಾವು 1 ಇಂಚು ಜಾಗ ಕೂಡ. ಈ ಥರದ್ದು 3-4 ಕಡೆ ಆಗಿದೆ. ಅದು ಇದು ವಕ್ಫ್ ಆಸ್ತಿಯಲ್ಲಿ ಕೂಡ ಆಗಿದೆ, ಬೇರೆಯವರು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಕೂಡ ಆ ಥರ ಮಾಡಿದ್ದಾರೆ. ಅದಕ್ಕೆ ಇವತ್ತು DC ನಾನು ಮಾತಾಡಿದ್ದೀನಿ. ಬೆಳಿಗ್ಗೆ 15 ಪಾಯಿಂಟ್ ಪ್ರೋಗ್ರಾಮ್ ಮೀಟಿಂಗ್ ಇತ್ತು. ನಿನ್ನೆ ಕಾರ್ಪೊರೇಷನ್ ಮೀಟಿಂಗಲ್ಲಿ ನಾವು ಇಬ್ರಾಹಿಂ ಬಾಬು ಅವರು ಮಿಕ್ಕಿದೆಲ್ಲ ಕಾರ್ಪೊರೇಟರ್ಸು MLAs ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಒಂದು ಕಮಿಟಿ ಸೆಟಪ್ ಮಾಡ್ತೀವಿ. ಅಸಿಸ್ಟೆಂಟ್ ಕಮಿಷನರ್ ಅಥವಾ ADC ಲೆವೆಲ್ ಒಂದು ಕಮಿಟಿ ಸೆಟಪ್ ಮಾಡಿ ಯಾರು ಇದ್ರಗಡೆ ಈ ಹಗರಣ ಹಿಂದ್ಗಡೆ ಯಾರಿದ್ದಾರೆ, ಯಾರು ದುಡ್ಡು ತೊಗೊಂಡಿದ್ದಾರೆ, ಯಾರು ಎಂಟ್ರಿ ಮಾಡಿದ್ದಾರೆ, ಅವಾಗಲೇ ಒಂದು 3 ಜನಕ್ಕೆ ಸಸ್ಪೆಂಡ್ ಮಾಡಿದ್ದೀವಿ ಕಾರ್ಪೊರೇಷನ್ಲಿ. ಇನ್ನೂ ಒಂದು 3 ಜನರಿಗೆ ಸಸ್ಪೆಂಡ್ ಮಾಡ್ಸೋಕ್ಕೆ ಸರ್ಕಾರಕ್ಕೆ ಬಡೀತಾ ಇದ್ದಾರೆ. ಅಲ್ಲಿ ಫಾಲೋ ಅಪ್ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ. ಯಾಕಂದರೆ ಕೆಲವೊಂದು ಜನರು ಅವ್ರ ಲಾಗಿನನ್ನು ಬೇರೆಯವ್ರಿಗೆ ಕೂಡ ಕೊಟ್ಟು ಹೋಗ್ಬಿಡ್ತಾ ಇದ್ರು ಕೆಲಸ ಮಾಡೋಕ್ಕೆ. ಸೊ ಆ ಲಾಗಿನ್ ಓಪನ್ ಬೇರೆಯವ್ರ ಲಾಗಿನ್ ಕೊಟ್ಟಾಗ ಅವ್ರು ಯಾರ್ಯಾರು ಹೆಸರು ಎಂಟ್ರಿ ಮಾಡ್ತಾ ಇದ್ದಾರೆ, ಏನೇನು ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ. ಎಷ್ಟು ಕೇಸಸ್ ಆಗಿದ್ದು ಅದನ್ನು ನಮಗೆ ಗೊತ್ತಿಲ್ಲ. ಅದಕ್ಕೆ ಒಂದು ಎನ್ಕ್ವೈರಿ ಆಗಬೇಕು. ಎನ್ಕ್ವೈರಿ ಆದಮೇಲೆ ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅವರಿಗೆ ಜವಾಬ್ದಾರಿಯಿಂದ ತೆಗಿಬೇಕು, ಇಲ್ಲಾಂದರೆ ಅವರಿಗೆ ಸಸ್ಪೆಂಡ್ ಬಗ್ಗೆ ಹೇಳಿ ಸರ್. ಕಮಿಟಿ ಆಗ್ತಾ ಇಲ್ಲ ಅಂತೇಳಿ ಆರೋಪ ಮಾಡಕತ್ತಾರೆ ನಿಮ್ಮ ಮೇಲೆ. ಬಳ್ಳಾರಿ ಡಿಸ್ಟ್ರಿಕ್ಟಲ್ಲಿ 98% ವಕ್ಫ್ ಇದಾರಗಳಿಗೆ ಕಮಿಟಿ ಮಾಡಿದ್ದೀವಿ, ಕಾನ್ಸ್ಟಿಟ್ಯೂಟ್ ಆಗಿದೆ. ಯಾರ್ಯಾರು ಇಲ್ಲಿಂದ ಕರೆಕ್ಟಾಗಿ ಕಮಿಟಿ ಎಲೆಕ್ಷನ್ನು ಮಾಡಿಸಿ ಕಮಿಟಿ ಇಲ್ಲಿಂದ ರೆಕಮೆಂಡ್ ಆಗಿ ಅಲ್ಲಿಗೆ ಬಂದಿತ್ತು, ಒಂದು ಕೂಡ ಇರಲಿಲ್ಲ. ಎಲ್ಲ ಕಮಿಟೀಸು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಬಳ್ಳಾರಿ ಡಿಸ್ಟ್ರಿಕ್ಕು ಮತ್ತು ವಿಜಯನಗರ ಡಿಸ್ಟ್ರಿಕ್ಟ್, ಹಳೆ ಬಳ್ಳಾರಿ ಡಿಸ್ಟ್ರಿಕ್ಟ್ ಎರಡೂ ಸೇರಿ ಪ್ರತಿಯೊಂದು ಬೋರ್ಡ್ ಮೀಟಿಂಗಲ್ಲಿ ಎಷ್ಟು ಕಮಿಟೀಸ್ ರೆಕಮೆಂಡ್ ಆಗಿ DWCಯಿಂದ ಬರುತ್ತೆ ಅಷ್ಟೆಲ್ಲ ಕುತ್ಕೊಂಡು ಅಜೆಂಡಾದಲ್ಲಿ ಇಲ್ಲಿದ್ರೆ ಕೂಡ ಅಡಿಷನಲ್ ಅಜೆಂಡಾದಲ್ಲಿ ಹಾಕಿ ಎಲ್ಲ ಕ್ಲಿಯರ್ ಮಾಡಿಸ್ತಾ ಇದ್ದೀನಿ. ಒಂದು 5-6 ಕಡೆ ಕೋರ್ಟ್ ಕೇಸಸ್ ಇದ್ದಾವೆ. ಕೋರ್ಟ್ ಕೇಸಸ್ ಇದ್ದಿದ್ದಕ್ಕೆ ಅಲ್ಲಿ ಕಮಿಟಿ ಮಾಡೋಕ್ಕಾಗೋದಿಲ್ಲ. ಬಟ್ ಆ್ಯಡ್ ಕಮಿಟಿ ಕೂಡ ಮಾಡಬಹುದು. ಇತ್ತೀಚೆಗೆ ಆ್ಯಡ್ ಕಮಿಟಿ ಕೂಡ ಬರ್ತಾ ಇಲ್ಲ. ಡಿಸ್ಪ್ಯೂಟ್ ಇರೋ ಜಾಗದಲ್ಲಿ ಮಾಡಿಲ್ಲ. ಮಿಕ್ಕಿದೆಲ್ಲ 100% ಆಗಿದೆ. ನನಗೆ ಅನ್ಸ್ಮಟ್ಟಿಗೆ ಇಡೀ ಸ್ಟೇಟಲ್ಲಿ ಮಾಡಿಸ್ತಾ ಇರ್ತೀನಿ. ಒಂದು 4-5 ಇಶ್ಯೂಸ್ ಇದಾವೆ. ಅದು ಕುಟ್ಕೊಂಡು ಸ್ವಲ್ಪ ಅದಕ್ಕೆ ಏನು ಲೀಗಲ್ ಫ್ರೇಮ್ವರ್ಕ್ ಇದೆ ನೋಡಿ ಅದು